ಕರ್ಣನು ಮಹಾಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ದಯಾಳು ಯೋಧನಾಗಿದ್ದು ಅವನ ಜೀವನದಲ್ಲಿ ಪ್ರೀತಿ ಕೂಡ ಒಂದು ವಿಶೇಷ ಸ್ಥಾನ ಪಡೆದಿತ್ತು. ಕರ್ಣನು ವೃಷಾಲಿಯನ್ನು ಬಾಲ್ಯದಲ್ಲಿಯೇ ವಿವಾಹ ಮಾಡಿಕೊಂಡನು. ವೃಷಾಲಿ ಚಾರಿಯಟ್ ಡ್ರೈವರ್ ಸಾರಥಿ ಕುಲದವಳಾಗಿದ್ದರೂ ಅವಳ ಗುಣಧರ್ಮ, ಭಕ್ತಿಭಾವ ಹಾಗೂ ಕರ್ಣನೊಂದಿಗೆ ಬೆಳೆಸಿದ ಪ್ರೀತಿ ಅವಳನ್ನು ಅನನ್ಯವನ್ನಾಗಿಸಿತು. ವೃಷಾಲಿ ಕರ್ಣನನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದಳು. ಕರ್ಣನಿಗೆ ಒದಗಿದ ಅಸಹನೀಯ ಬಾಧೆ, ಅವಮಾನಗಳನ್ನು ನೋಡುತ್ತಾ ಅವನಿಗೆ ಸದಾ ಧೈರ್ಯ ನೀಡುತ್ತಿದ್ದಳು. ಧರ್ಮಕ್ಕೆ ನಿಷ್ಠೆಯಿಂದ ಇದ್ದ ಕರ್ಣನು ಯಾವಾಗಲೂ ತನ್ನ ಪದವಿಗೆ ನಿಷ್ಠೆಯಾದವನು. ತನ್ನ ಜೀವವನ್ನು ತ್ಯಾಗ ಮಾಡಿದ ವ್ಯಕ್ತಿ. ಆದರೆ ವೃಷಾಲಿಗೆ ನೋವು ಆಗಿರಲಿಲ್ಲ, ಅದು ಎಷ್ಟು ನೋವಿನ ಕೆಲಸವಾಗುತ್ತಿತ್ತೆಂದು. ಕರ್ಣನು ತನ್ನ ಸತ್ಯ ಮತ್ತು ಬದ್ಧತೆಯನ್ನು ಬಿಟ್ಟುಕೊಡದೆ ಧರ್ಮಯುದ್ಧದಲ್ಲಿ ಕೊನೆಗೊಳ್ಳುವವರೆಗೆ ತನ್ನ ನಿಷ್ಠೆಯನ್ನಿಟ್ಟುಕೊಂಡಿದ್ದನು. ವೃಷಾಲಿ ಅವನ ಮರಣದ ಸುದ್ದಿ ಕೇಳಿದಾಗ ಆಘಾತಕ್ಕೊಳಗಾದಳು. ಕೆಲಕಥೆಗಳ ಪ್ರಕಾರ ಅವಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಎನ್ನಲಾಗಿದೆ, ಏಕೆಂದರೆ ಅವಳಿಗೆ ಕರ್ಣವಿಲ್ಲದ ಜೀವನ ಬೇಡವಿತ್ತು. ಈ ಪ್ರೇಮಕಥೆ ಶಕ್ತಿಯ, ಬದ್ಧತೆಯ ಮತ್ತು ನಿಷ್ಠೆಯ ಸಂಕೇತವಾಗಿದೆ. ಅದು ಪವಿತ್ರತೆಯ ಹಾಗೂ ತಮ್ಮ ಸ್ಥಾನಗಳನ್ನು ಮೀರಿದ ಪ್ರೀತಿಯ ಚಿಹ್ನೆಯಾಗಿಯೂ ಕಾಣಬಹುದು.